ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಬೆಂಗಳೂರಲ್ಲಿ ಅದೆಷ್ಟೋ ಅಪಾರ್ಟ್ಮೆಂಟ್ಗಳು ಮುಗಿಲೆತ್ತಕ್ಕೆ ಬೆಳೆದು ನಿಂತಿವೆ. ಅದರಲ್ಲಿ ಅದೆಷ್ಟೋ ಅಪಾರ್ಟ್ಮೆಂಟ್ಗಳು ಸರ್ಕಾರಿ ನಿಯಮವನ್ನ ಪಾಲಿಸ್ತಿವೆಯೋ ಗೊತ್ತಿಲ್ಲ. ಜಯನಗರದಲ್ಲಿರೋ ಬ್ರಿಗೇಡ್ ಪೆಟ್ರೋನಿಯಾ ಅಪಾರ್ಟ್ಮೆಂಟ್ ಮಾತ್ರ ಸರ್ಕಾರಿ ನಿಯಮವನ್ನ ಪಾಲಿಸಿಲ್ಲ. ಹಾಗಂತ ಬಿಬಿಎಂಪಿ ಕ್ರಮ ಕೈಗೊಂಡಿದೆ ಅನ್ಕೊಳ್ಬೇಡಿ. ನಮ್ಮ ಪಾಲಿಕೆ ಅದ್ಯಾಕೋ ಸೈಲೆಂಟ್ ಆಗಿದೆ. ನೀವಿಲ್ಲಿ ನೋಡ್ತಿರೋದು ಬೆಂಗಳೂರಿನ ಜಯನಗರದಲ್ಲಿರೋ ಬ್ರಿಗೇಡ್ ಪೆಟ್ಯೂನಿಯಾ ಅನ್ನೋ ಅಪಾರ್ಟ್ಮೆಂಟ್. ಕಟ್ಟಡವೇನೋ ನೋಡೋದಕ್ಕೆ ಭವ್ಯವಾಗಿ ಕಾಣುತ್ತಿದೆ, ಆದರೆ ಇದರ ನಿಜ ಬಣ್ಣ ಬಯಲಾಗಿದ್ದು ಕಟ್ಟಡದ ಹುಳುಕು ಹುಡುಕುತ್ತಾ ಹೊರಟಾಗಲೇ. ಈ ಕಟ್ಟಡಕ್ಕೆ ನಿರ್ಮಿಸಿರೋ ಕಾಂಪೌಂಡ್ ಎತ್ತರ ನಿಯಮ ಮೀರಿದೆ. ಸ್ಟಿಲ್ಟ್ ಫ್ಲೋರ್ನ ಎತ್ತರ ನಿಯಮದ ಪ್ರಕಾರ 2.50 ಮೀಟರ್ ಇರಬೇಕು. ಆದರೆ ಈ ಕಟ್ಟಡದಲ್ಲಿ ಸ್ಟಿಲ್ಟ್ನ ಎತ್ತರ 3.35 ಮೀಟರ್ ಇದೆ. ನಕ್ಷೆ ಮಂಜೂರಾತಿಯ ಬೈಲಾಗಳನ್ನು ಇಲ್ಲಿ ಗಾಳಿಗೆ ತೂರಲಾಗಿದೆ. ಕಟ್ಟಡದ ಎತ್ತರ ಕೂಡ ಅಳತೆ ಮೀರಿದೆ. ಕಾಂಪೌಂಡ್ ಸ್ಥಿರವಾಗಿಲ್ಲ, ಅದರಲ್ಲಿ ತಾಂತ್ರಿಕ ದೋಷವಿದೆ ಅಂತ ಬಿಬಿಎಂಪಿಯೇ ವರದಿ ಮಾಡಿದೆ. ಈ ಅಪಾರ್ಟ್ಮೆಂಟ್ ನಿರ್ಮಾಣದಲ್ಲಿ ಇಷ್ಟೆಲ್ಲ ಉಲ್ಲಂಘನೆಗಳಾದರೂ ಬಿಬಿಎಂಪಿ ಮಾತ್ರ ಕೈಕಟ್ಟಿ ಕುಳಿತಿದೆ. ಉಲ್ಲಂಘನೆಗಳ ಕುರಿತು ಸಮಜಾಯಿಷಿ ಪತ್ರ ಬರೆದಿದ್ದ ಬ್ರಿಗೇಡ್ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋದಾಗಿ ಹೇಳಿತ್ತು. ಆದರೆ ನಿಯಮ ಮೀರಿ ಕಟ್ಟಿರೋ ಕಾಂಪೌಂಡ್ ಇಂದಿಗೂ ಹಾಗೇ ಇದೆ. ಇನ್ನು ಈಗಾಗಲೇ 50 ಫ್ಲಾಟ್ಗಳಲ್ಲಿ 46 ಫ್ಲಾಟ್ಗಳು ಕೂಡ ಸೇಲ್ ಆಗಿವೆ. ಈಗಾಗಲೇ 45-47 ಸೇಲ್ ಆಗಿಬಿಟ್ಟಿದೆ. ಇನ್ನು 2-3 ಬಾಕಿ ಉಳಿದಿದೆ. ಇಲ್ಲಿವರೆಗೂ ಅಧಿಕಾರಿಗಳು ಏನು ಮಾಡ್ತಾಯಿದ್ರು, ವೈಲೇಷನ್ ಆಗಿ ಕೂಡ ಇಂಥದ್ದನ್ನು ನಾವು ಸಾರ್ವಜನಿಕವಾಗಿ ನಾವು ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾರೂ ಸಹಕಾರ ಮಾಡ್ತಾ ಇಲ್ಲ. ಇನ್ನು ಈ ಬಗ್ಗೆ ನಗರ ಯೋಜನೆ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಕೇಳಿದ್ರೆ, ಈ ಫೈಲ್ ಈಗ ಆಯುಕ್ತರ ಟೇಬಲ್ನಲ್ಲಿದೆ, ಅವರು ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಆಯುಕ್ತರು ನನಗೆ ಈ ವಿಚಾರವೇ ಗೊತ್ತಿಲ್ಲ ಅಂತಾರೆ. ನನಗೆ ಗೊತ್ತಿರೋ ಹಾಗೆ ಈ ಕಡತ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ನಮ್ಮ ಅಧಿಕಾರಿಗಳನ್ನ ವಿಚಾರಿಸ್ತೀನಿ. ತಾವು ಹೇಳಿದ ಮೇಲೆ ನನಗೆ ಗೊತ್ತಾಯಿತು, ನಮ್ಮ ಕೆಲವು ಅಧಿಕಾರಿಗಳು ಇದನ್ನು ಪರಿವೀಕ್ಷಣೆ ಮಾಡಿದ್ದಾರೆ, ಅಂದರೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಹಲವಾರು ನ್ಯೂನತೆಗಳು ಕಂಡು ಬಂದಿದೆ. ಹಾಗಾಗಿ ನೀವು ಹೇಳಿದ ಪ್ರಕಾರ OCಯನ್ನು ವಿತ್ಡ್ರಾ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದೀರಾ. ಇವತ್ತೇ ನಾನು ತನಿಖೆ ಮಾಡ್ತೇನೆ. ಇಷ್ಟೆಲ್ಲ ನಿಯಮ ಉಲ್ಲಂಘನೆಯಾಗಿದ್ರೂ ಅಧಿಕಾರಿಗಳು ಏನೂ ನಡೆದೇ ಇಲ್ಲ ಅನ್ನೋ ಹಾಗಿರೋದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಒಟ್ನಲ್ಲಿ ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಾಲೆಗಳು ದನದ ದೊಡ್ಡಿಗಳು, ಆಕಾರವೇ ಇಲ್ಲ, ಬರೀ ವಿಕಾರ. ಬೆಂಗಳೂರ ಶಾಲೆಗಳಿಗಿಲ್ವಾ ಸರ್ಕಾರಿ ನಿಯಮ? ಶಾಲೆ ಶೂಲೆ ಅಭಿಯಾನದಲ್ಲಿ ಬೆಂಗಳೂರು ಶಾಲೆಗಳ ದುಸ್ಥಿತಿ ಅನಾವರಣ. ಭವಿಷ್ಯದ ಪ್ರಜೆಗಳನ್ನು ರೂಪಿಸೋ ಶಾಲೆಗಳು ಹೀಗೆ ಇರಬೇಕು ಅಂತ ನಮ್ಮ ಸರ್ಕಾರಗಳು ನಿಯಮವನ್ನ ರೂಪಿಸಿವೆ. ಹಾಗಂತ ಈ ನಿಯಮಗಳು ಪಾಲನೆ ಆಗ್ತಿವೆ ಅಂತ ನೀವು ಅನ್ಕೊಂಡಿದ್ರೆ ಯು ಆರ್ ವೆರಿ ರಾಂಗ್. ಯಾಕೆ ಗೊತ್ತಾ? ಶಾಲೆ ಶೂಲೆ ಅಭಿಯಾನದ ಇಂದಿನ ಸ್ಟೋರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಆಕಾರವೇ ಇಲ್ಲದ ಶಾಲೆ, ಇರೋ ಜಾಗದಲ್ಲೇ ಅಂತಸ್ತಿನ ಮೇಲೆ ಅಂತಸ್ತು, ಅಪಾರ್ಟ್ಮೆಂಟ್ ಶೈಲಿಯ ಶಾಲೆ. ನಾಮಫಲಕದಿಂದ ಮಾತ್ರ ಶಾಲೆ ಅಂತ ಗೊತ್ತಾಗುತ್ತೆ. ನಾಮಫಲಕ ತೆಗೆದ್ರೆ ಮನೆಯೋ ಶಾಲೆಯೋ ಗೊತ್ತಾಗೋದೇ ಇಲ್ಲ. ಯಾರಾದ್ರೂ ಇವುಗಳನ್ನ ಶಾಲೆ ಅನ್ನೋದಕ್ಕೆ ಸಾಧ್ಯನಾ? ಇದೆಲ್ಲ ನೋಡಿದ್ರೆ ಈ ಶಾಲೆಗಳಿರೋದು ದುಡ್ಡು ಮಾಡಲೋ ಅಥವಾ ವಿದ್ಯೆ ನೀಡಲೋ ಎನ್ನೋ ಸಂಶಯ ಕಾಡುತ್ತೆ. ವಿಶಾಲವಾದ ಗಾಳಿ ಬೆಳಕು ಕೊರತೆ ಇಲ್ಲದ ಪ್ರದೇಶದಲ್ಲಿ ಶಿಕ್ಷಣ ಪಡಿಬೇಕಾದ ವಿದ್ಯಾರ್ಥಿಗಳು ಹೀಗೆ ಇಕ್ಕಟ್ಟಾದ ಜಾಗದಲ್ಲಿ ಕೂತು ಪಾಠ ಕೇಳುವ ಪರಿಸ್ಥಿತಿ. ಕೆಲವು ಹಳೆಯ ಶಾಲೆಗಳನ್ನ ಹೊರತುಪಡಿಸಿದ್ರೆ ಹೊಸದಾಗಿ ಆರಂಭವಾದ ಬಹುತೇಕ ಶಾಲೆಗಳು ನಿಯಮಗಳನ್ನ ಗಾಳಿಗೆ ತೂರಿವೆ. ಇಷ್ಟೇ ಅಲ್ಲ, ಇವತ್ತಿಗೂ ಕೂಡ ರಾಜ್ಯದ ಸುಮಾರು 93 ಶಾಲೆಗಳಿಗೆ ಕಟ್ಟಡವೇ ಇಲ್ಲ. ಅಂತಹ 14 ಶಾಲೆಗಳು ರಾಜಧಾನಿ ಬೆಂಗಳೂರಿನಲ್ಲಿರೋದು ದುರಾದೃಷ್ಟಕರ. ಶಾಲಾ ಕಟ್ಟಡ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆಯ ಎಲ್ ಆಕಾರ ಅಥವಾ ಯು ಅಥವಾ H ಅಥವಾ E ಅಥವಾ F ಅಕ್ಷರದ ಆಕಾರದಲ್ಲೇ ಇರಬೇಕು. ಹೀಗೆ ಪರವಾನಗಿ ನೀಡ್ತಾ ಇರೋದು ಬಹಳ ಶೋಚನೀಯ. ನೀವು ನೋಡ್ತಾ ಇದ್ದರೆ 2 ರೋಡಲ್ಲೇ ಪ್ರೇಯರ್ಗಳು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. 2 ಕೋಣೆ ಅಥವಾ ಒಂದು ವಾಸದ ಮನೆಯಲ್ಲಿ ಕೂಡ ಸ್ಕೂಲುಗಳು ನಡೀತಾ ಇದೆ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕದಲ್ಲೇ ಇದ್ದರೆ ಮಕ್ಕಳ ಬೆಳವಣಿಗೆ ಬಹಳ ಕುಂಠಿತವಾಗುತ್ತೆ. ಮುಂದೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಅವ್ರಿಗೆ ಆಸೆ ಆಕಾಂಕ್ಷೆಗಳನ್ನು ತೋರಿಸ್ಬಿಟ್ಟು ಆ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಕೊನೆಗೆ ಆ ಮಗುವಿಗೆ ಆ ಸೌಲಭ್ಯಗಳು ದೊರೆಯದೆ ಎಷ್ಟೋ ಮಕ್ಕಳು ಬಿಟ್ಟು ಹೋಗ್ತವೆ. ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿ ಕೊಠಡಿ ಅಥವಾ ಒಂದು
ಶಾಲಾ ನಿವೇಶನಗಳನ್ನು ಸರಿಯಾಗಿ ಇಲ್ದಾಗ ಅದನ್ನು ರದ್ದುಗೊಳಿಸ್ಬೋದಾಗಿದೆ. ಈಗಾಗಲೇ ಕಟ್ಟಿರುವ ಶಾಲೆಗಳನ್ನಂತೂ ಏನೂ ಮಾಡೋಕ್ಕಾಗಲ್ಲ. ಆದರೆ ಇನ್ ಮುಂದೆ ಕಟ್ಟುವ ಶಾಲೆಗಳನ್ನಾದರೂ ನಿಯಮದ ಪ್ರಕಾರ ಕಟ್ಟಲಿ ಅನ್ನೋದೇ ಸಾರ್ವಜನಿಕರ ಆಶಯ. ಪೋಷಕರೇ, ನೀವು ಕೂಡ ಅಷ್ಟೇ. ನಿಮ್ಮ ಮಕ್ಕಳನ್ನ ನಿಯಮಗಳನ್ನ ಪಾಲಿಸಿ ಕಟ್ಟಿದಂತಹ ಶಾಲೆಗಳಿಗೆ ಕಳುಹಿಸಿ. ಆಗ ಮಾತ್ರ ಶಾಲೆಗಳಲ್ಲಿ ಮಕ್ಕಳು ಸರ್ವತೋಮುಖ ಬೆಳವಣಿಗೆ ಹೊಂದಲು ಸಹಾಯವಾಗುತ್ತೆ. ಒಂದು ಮನೆ ಕಟ್ಟಬೇಕಂದ್ರೆ 10 ವಾಸ್ತು ತಜ್ಞರ ಸಲಹೆ ಪಡೆದು ಮನೆ ಕಟ್ತಾರೆ. ಆದರೆ ಶಾಲೆಗಿಷ್ಟು ತಾತ್ಸಾರ ಯಾಕೆ? ಶಾಲೆ ಅನ್ನೋದು ದುಡ್ಡು ಮಾಡೋ ಸಂಸ್ಥೆ ಅಲ್ಲ, ಅದು ವಿದ್ಯೆಯನ್ನು ಧಾರೆ ಎರೆಯುವಂತಹ ಜಾಗ. ಆ ಜಾಗವೇ ಸರಿಯಾಗಿರ್ತಿದ್ರೆ ಮಕ್ಕಳಾದರೂ ಏನು ಮಾಡ್ತಾರೆ? ಸೊ ಪೋಷಕರೇ, ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾದ್ರೆ ಬಿ ಕೇರ್ಫುಲ್ ಅಬೌಟ್ ಸ್ಕೂಲ್ಸ್. ಕ್ಯಾಮರಾಮನ್ ರವಿ ಅವರೊಂದಿಗೆ ಅರುಣ್ ಬಡ್ಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಾಲೆಗಳು ಹೇಗಿರಬೇಕು ಅನ್ನೋದ್ರ ಜೊತೆಗೆ ಶಾಲೆಗೆ ಹೋಗುವ ಮಗುವಿನ ಸಾಮರ್ಥ್ಯ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ನಾವು ನಿಮ್ಗೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ವಿ. ಅದೇನಂದ್ರೆ, ಶಾಲೆಯ ಹೋಮ್ವರ್ಕ್ ಹೆಚ್ಚಾದ್ರೆ ಪೋಷಕರು ಏನ್ ಮಾಡಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮೊದಲು ನಿಮ್ಮ ಮಗುವಿನ ಸಾಮರ್ಥ್ಯವನ್ನ ತಿಳಿದುಕೊಳ್ಳಿ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರೇರಣೆ ನೀಡಿ. ಟೀಚರ್ ಗಮನಕ್ಕೆ ತಂದು ಪರಿಶೀಲನೆಯನ್ನ ಮಾಡಿ. ಕೊನೆಯಲ್ಲಿ ಶಾಲಾ ಮ್ಯಾನೇಜ್ಮೆಂಟ್ ಗಮನಕ್ಕೆ ತನ್ನಿ. ಇನ್ನು ಇವತ್ತು ಕರ್ನಾಟಕದಲ್ಲಿ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,420 ರೂಪಾಯಿ. ನೆನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದಲ್ಲಿ ಇಂದು 570 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,620 ರೂಪಾಯಿ. ನೆನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದಲ್ಲಿ ಇಂದು 300 ರೂಪಾಯಿ ಇಳಿಕೆಯಾಗಿದೆ.